ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಶ್ರೀನಿವಾಸ್ ಅಂತ ಸರ್. ಸರ್ ಊರು ಸರ್? ಲಕ್ಕಿಕುಪ್ಪೆ. ಸರ್ ನಮ್ಮ ವೃತ್ತಿ ಅದೇ ವ್ಯವಸಾಯ. ಹಾಂ. ಇದು ಒಂದು 3 ವರ್ಷದಲ್ಲಿ ಅದೇ ನಿಮ್ಮ ವೆಸ್ಟೇಜ್ ಕಂಪ್ನಿಯವರು ಹಾಂ ಸರ್. ಇದನ್ನು ಆರ್ಗ್ಯಾನಿಕ್ ಉಪಯೋಗಿಸಿ ಜಾಸ್ತಿ ಅಂತ ಹೇಳಿದರು. ಹಾಂ ಸರ್. ಅದರಿಂದ ಇವಾಗ ನಾವೇನು ಮಂದಿ NPK ಒಂದು ವರ್ಷದಲ್ಲಿ ಒಂದೇ ಸಲ ಕೊಡೋದು. ಹಾಂ ಸರ್. 2 ಸಲ ಅಥವಾ 3 ಸಲ ಕೊಡ್ತಿದ್ದೋ. ಓಕೆ ಸರ್. ನಮ್ಮ ಕಂಪ್ನಿ ಪ್ರಾಡಕ್ಟ್ ಏನೇನು ಬಳಸಿದ್ದೀರಿ ಸರ್? ಕಂಪ್ನಿ ಪ್ರಾಡಕ್ಟು ಇದೆ ವೆಸ್ಟೇಜ್ ಕಂಪ್ನಿದು. ಅಗ್ರಿಮಿಕ್ ಅಗ್ರಿ ಗ್ರ್ಯಾನ್ಯೂಲ್ಸು ಮತ್ತು ಅಗ್ರಿ ಮಾಸು. ಹೌದು. ಅಗ್ರಿ ನ್ಯಾನೋಟೆಕ್ ಕೂಡ ಬಳಸಿದ್ದೀರಿ. ಹೌದು. ಸೊ ನಿಮಗೆ ಉದುರೋದು ಸ್ವಲ್ಪ ಕಡಿಮೆ ಆಗಿದೆ. ಹಾಂ ಸರ್. ಇನ್ ಅಡಿಷನ್ ಆಗಿ ಸ್ವಲ್ಪ ಅದನ್ನು ಹಾಕ್ತೀವಿ. ಓಕೆ ಸರ್. ಇಳುವರಿ ಹೇಗೆ ಬಂದಿದೆ ಸರ್? ಚೆನ್ನಾಗಿ ಬಂದಿದೆ. ಹಾಂ. ಫಾರ್ ಎಕ್ಸಾಂಪಲ್ ಹಾಂ. ಇಳುವರಿ ಒಂದು 15% ಜಾಸ್ತಿ ಬರುತ್ತೆ. ಹಾಂ ಸರ್. ಓಕೆ. ಮಾಮೂಲಿ ಒಂದು 36 ಕ್ವಿಂಟಲ್ ಆಗ್ತಿತ್ತು. ಹಾಂ ಸರ್. ಹಾಂ ಸರ್. 43 ಕ್ವಿಂಟಲ್ ಆಗಿದೆ. ಓಕೆ ಸರ್. ಕ್ವಿಂಟಲ್ ಇದೆ. ಈಗ ನಿಮಗೆ ಪರವಾಗಿಲ್ಲ, ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಳಸಿ ರಿಸಲ್ಟ್ ಬಂದಿದೆ, ಖುಷಿಯಾಗಿದೆ ಸರ್. ಖುಷಿಯಾಗಿದೆ. ಓಕೆ. ಬೇರೆ ರೈತರುಗಳಿಗೆ ಹೇಳ್ಬೋದಾ? ಖಂಡಿತ 100% ಹೇಳ್ಬೋದು. ಇದರಲ್ಲಿ ಕಳ್ಕೊಳ್ಳೋದಂತ ಏನೂ ಇಲ್ಲ. ಸರ್. ಕಡಿಮೆ ಖರ್ಚಲ್ಲೂ ಆಗುತ್ತೆ. ಓಕೆ ಸರ್. ಅರ್ಥ ಆಯ್ತಾ? ಈಗ ನೀವು ಹೇಳಂಗೆ ಈ ಕೆಮಿಕಲ್ NPK ಇದೆಲ್ಲ ಹಾಕೋದ್ರಿಂದ ಹಾಂ ಸರ್, ಮರಗಳ ಬಾಳಿಕೆ ಜಾಸ್ತಿ ಬರೋದಿಲ್ಲ. ಖಂಡಿತ ಸರ್. ಖಂಡಿತ ಆರ್ಗ್ಯಾನಿಕಲ್ ಯಾವುದೇ ಎಫೆಕ್ಟೇ ಇರೋದಿಲ್ಲ. ಸೈಡ್ ಎಫೆಕ್ಟ್ ಏನಿಲ್ಲ. ಸೈಡ್ ಎಫೆಕ್ಟ್ ಹೌದೌದು. ಸೊ ಹೊರಗಡೆ ಖರ್ಚುಗೊಳಿಸ್ಕೊಂಡ್ರೆ ಇದು ಖರ್ಚು ಸ್ವಲ್ಪ ಕಡಿಮೆ ಬೀಳುತ್ತೆ ನಿಮಗೆ. ಹಾಂ ಸರ್. ವರ್ಷದಲ್ಲಿ 2 ಟೈಮ್ ತಾವು ಹೇಳಿದಾಗೆ. ಹಾಂ ಸರ್. ಅದಕ್ಕೆ ಒಂದ್ಸಲ ಮೊದಲನೇ ಕುಯ್ಲು ಕಟಾವು ಮಾಡಿದ ನಂತರನೇ ಕೊಟ್ಬಿಟ್ರೆ ಖಂಡಿತ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಯಾಕೆಂದ್ರೆ ಅವಾಗ ಸುಳಿ ಎಲ್ಲ ಇದಾಗುತ್ತಲ್ಲ, ಅವಾಗ ಅವಾಗ ಇನ್ನೂ ಎಫೆಕ್ಟಿವ್ ಇರುತ್ತೆ. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಇಲ್ಲಿ ಪರವಾಗಿಲ್ಲ ಅಲ್ಲಿವರೆಗೂ ಪರವಾಗಿ ಇಷ್ಟು ಅರ್ಧ ಸರ್ ಅದು. ಹಾಂ ಸರ್. ಹೋಗಿರೋ ಮರ ತೆಗಿಬೇಕು, ಬೆಂಕಿ ಇಟ್ಬೇಕು. ನೋಡಿ ಇದು ಹೋಗ್ಬಿಟ್ಟಿದೆ. ತೆಗೆದು ಮರಗಳನ್ನ ಆಗಲೇ ಸುಟ್ಟು ಹಾಕ್ಬಿಡ್ಬೇಕು. ಇಲ್ಲಾಂದ್ರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಇದಾಗುತ್ತೆ.